ವಿಕ್ರಾಂತ್ ಸರ್ ನಮ್ ಸ್ಪಂದನ ಬಗ್ಗೆ ಎರಡು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಸ್ಪಂದನ ವಿಷಯಕ್ಕೆ ಬಂದ್ರೆ ಎಂಥ ಅದ್ಭುತ ಸ್ಟೂಡೆಂಟ್. ತುಂಬಾ ಕಷ್ಟಪಟ್ಟು ಓದಿ ತನ್ನ ಶಿಕ್ಷಕರಿಗೆ, ಕಾಲೇಜ್ಗೆ, ಇಡೀ ಊರಿಗೆ, ಹೆತ್ತವ್ರಿಗೆ, ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೆಸರು ತಂದುಕೊಟ್ಟಿದ್ದಾರೆ. ಇನ್ ಕೆಲವರು ಇರ್ತಾರೆ, ಅಕಸ್ಮಾತ್ ಏನಾದರೂ ರ್ಯಾಂಕ್ ಬಂದ್ಬಿಟ್ರೆ ಅವರೊಳಗಡೆ ಒಂದು ಅಹಂಕಾರ ಬರುತ್ತೆ. ಸಾರಿ ಅಹಂಕಾರ ಅಲ್ಲ, ದುರಹಂಕಾರ ಬರುತ್ತೆ, ಆರೋಗ್ಯನ್ಸ್ ಬರುತ್ತೆ. ಬಾಯಿ ಬಿಟ್ರೆ ಜಮ್ಮದ ಮಾತುಗಳು. ಅವ್ರ ಹತ್ರ ಏನಾದರೂ ಮಾತಾಡಕ್ಕೆ ಶುರು ಮಾಡಿ ಕಚ್ಚಕ್ಕೆ ಬಂದ್ಬಿಡ್ತಾರೆ. ಆದರೆ ನಮ್ಮ ಸ್ಪಂದನ ಹಾಗಲ್ಲ. ಛೇ ಆ ಥರದ ಹುಡುಗಿನೇ ಅಲ್ಲ. ಜಮ್ ಆಫ್ ಎ ಪರ್ಸನ್. ನೀವೆಲ್ಲ ಲಕ್ಕಿ ಅವರ ಕ್ಲಾಸ್ಮೇಟ್ ಆಗಿರೋದಕ್ಕೆ. ನಿಜ ಹೇಳ್ತಾ ಇದ್ದೀನಿ, ಶಿ ಈಸ್ ವೆರಿ ವೆರಿ ಸ್ವೀಟ್. ಇನ್ಫ್ಯಾಕ್ಟ್ ನಾನು ಸ್ಪಂದನನಷ್ಟು ಸ್ವೀಟ್ ಆಗಿ ಮುದ್ದಾಗಿ ಮಾತಾಡುವಂಥ ಹುಡುಗಿನ ಇದುವರೆಗೂ ನೋಡೇ ಇಲ್ಲ. ನಾವೆಲ್ಲ ತುಂಬ ಕಲಿಯೋದಿದೆ ಸ್ಪಂದನ ಅವರಿಂದ. ಕೊನೆಯದಾಗಿ ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ವಿದ್ಯಾ ದದಾತಿ ವಿನಯಂ. ಸ್ಪಂದನ, ಎಲ್ಲಿ ಹೋಗ್ತಾ ಇದೆಯಾ? ಮನೆಗೆ. ಎನಿ ಪ್ರಾಬ್ಲಮ್? ಗಾಡಿ ಹತ್ತು. ಯಾಕೆ? ಊರು ತುಂಬಾ ಮೆರವಣಿಗೆ ಮಾಡ್ಸಕ್ಕೆ. ಹಲೋ, ನೀವೇನ್ರಿ ಅನ್ಕೊಂಡಿದ್ದೀರಾ? ಅಲ್ಲ, ನೀವು ASP ಆದ ತಕ್ಷಣ ಎಲ್ರ ಮೇಲೂ ಅಧಿಕಾರ ಚಲಾಯಿಸಬಹುದಾ? ಜಾಸ್ತಿ ಮಾತು ಬೇಡ, ಗಾಡಿ ಹತ್ತು. ನಿನ್ನ ಮನೆಗೆ ಡ್ರಾಪ್ ಮಾಡಿ ನಾನು ರೌಂಡ್ಸ್ಗೆ ಹೋಗ್ಬೇಕು. ಆ ಭವಾನಿ ಶಂಕರ್ಗೂ ನಿಮ್ಗೂ ವ್ಯತ್ಯಾಸನೇ ಇಲ್ಲ. ಅವ್ನು ನನ್ನ ಹಿಂದೆ ಬಿದ್ದು ಪ್ರಾಣ ತಿಂತಾನೆ. ಈಗ ನೀವು ಅದನ್ನೇ ಮಾಡ್ತಿದ್ದೀರಾ. ನೋಡ್ ಸ್ಪಂದನ, ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ. ರಾಮಚಂದ್ರ ಸರ್ ಹೇಳಿದನ್ನ ಪಾಲಿಸ್ತಾ ಇದ್ದೀನಿ. ಸೊ ಪ್ಲೀಸ್. ಇನ್ನು ಏನೋ ಮಾತಾಡ್ತಿದ್ದಾನೆ ಅವನು. ನೀವ್ಯಾ ಕಡೆ ಹೋಗ್ತಿರೋದು? ನಮ್ ಮನೆ ಇಲ್ಲೇ ಇರೋದು. ನೀವು ಬಿಡ್ತೀರಾ ಅಂದ್ರೆ ಸ್ಪಂದನ ಮನೆಗೆ ಹೋಗಿ ವಾಪಸ್ ಬರ್ತಾ. ಅದು ಟೈಮ್ ಆಯ್ತು, ನಾನು ನಡ್ಕೊಂಡೇ ಹೋಗ್ತೀನಿ. ಬಾಯ್. ಸ್ಪಂದನ, ಗಾಡಿ ಹತ್ತು. ಇದಾ ಪ್ಲಾನು? ವೆರಿ ಗುಡ್. ಚೆನ್ನಾಗಿದೆ. ಗಾಡಿ ಬೆಳಗ್ಗೆಯಿಂದ ನನಗೆ ಎಷ್ಟು ಆಟ ಆಡಿಸಿದ್ಯಾ ಅಲ್ವಾ? ಈಗ ನಾನು ನಿನ್ನ ಹೇಗೆ ಆಟ ಆಡಿಸ್ತೀನಿ ಅಂತ ನೋಡ್ತೀರಿ. ಸ್ಪಂದನ ಏನಾಯ್ತು? ನಂಗೆ ಟ್ರಾವೆಲ್ ಅಂದ್ರೆ ಆಗಲ್ಲ, ವಾಮಿಟ್ ಆಗುತ್ತೆ. ಅರೆ, ಬೆಳಿಗ್ಗೆ ಇದೇ ಗಾಡಿಲಿ ತಾನು ಬಂದೆ, ಮತ್ತೆ ಈಗೇನಾಗ್ತಿದೆ? ಅದೇನ್ ಮದ್ವೆನಾ ಮುಹೂರ್ತ ನೋಡಾಗಕ್ಕೆ? ತುಂಬಾ ಕಷ್ಟ ಆದ್ರೆ ನಾನು ಇಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ಬೇಡ, ನಿಲ್ಲಿಸಿ ಗಾಡಿ ಸೈಡ್ಗೆ ಹೋಗ. ಹುಷಾರಾಗಿ. ಒಂದು ನಿಮಿಷ.
ಓದ್ಕೊಳಕ್ಕೆ ASP IPS ಟಾಪರ್ ಪಾಪ ನನಗೋಸ್ಕರ ರೋಡಲ್ಲಿ ಕಾಯ್ತಾ ಇದ್ದಾರೆ. ನಾನು ಎಷ್ಟು ಆಟ ಆಡ್ಸಿದ್ದೆ ಅಲ್ವಾ? ಆರುಮುಗಂ, ಇವಳು ಸ್ಪಂದನ ಕಣೋ. ಇವಳು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಹಲೋ, ಆರ್ ಯು ಓಕೆ? ಸರಿ ಹೋಯ್ತಾ? ಆರಾಮ ಈಗ? ನೀರು ಕೊಡವಾ? ನೀರು ಕೊಡಿ. ಆಸ್ಪತ್ರೆಗೆ ಏನಾದ್ರು ನಂಗೆ ಗಾಡೀಲಿ ಕೂತ್ಕೊಂಡ್ರೆ ವಾಮಿಟ್ ಆಗುತ್ತೆ. ಹೊರಗಡೆ ಏನೂ ಆಗಲ್ಲ. ನಂಗೆ ಗಾಡಿನೂ ಬೇಡ, ಆಸ್ಪತ್ರೆನೂ ಬೇಡ. ನಾನು ನಡ್ಕೊಂಡೇ ಹೋಗ್ತೀನಿ. ಅಲ್ಲ ಸರಿ, ಒಂದು ನಿಮಿಷ ತಗೊಳ್ಳಿ, ಗಾಡಿ ಸೈಡ್ಗೆ ಹಾಕಿರು. ಸ್ಪಂದನ, ಸ್ಪಂದನ ಸ್ಪಂದನ ನಿಂತ್ಕೋ. ನೋಡು, ನೀನು ನಿಮ್ಮ ತಂದೆ ಮಾತು ಮೀರ್ತಾ ಇದೆಯಾ? ಹಲೋ, ಅಪ್ಪ ನಿಮ್ಮ ಜೊತೆ ಇರಬೇಕು ಅಂತ ಹೇಳಿದ್ದಾರೆ. ಗಾಡಿಲೇ ಇರು ಅಂತ ಏನು ಹೇಳಿಲ್ವಲ್ಲ. ನನಗಿವಾಗ ವಾಮಿಟ್ ನಿಲ್ಬೇಕು ಅಂತಂದ್ರೆ ಐಸ್ ಕ್ರೀಮ್ ತಿನ್ಬೇಕು. ಜಗತ್ನಲ್ಲಿ ಯಾರಮ್ಮ ವಾಮಿಟ್ ನಿಲ್ಲಕ್ಕೆ ಐಸ್ ಕ್ರೀಮ್ ತಿಂತಾರೆ? ಕುಮಾರಿ ಸ್ಪಂದನ. ಸರಿ ನಡಿ, ನಾನೇ ಕೊಡಿಸ್ತೀನಿ.